ಮೊಬೈಲು ಸರ್ ಸರ್ ಹೇಳಿ ಸರ್ ಸ್ಮೈಲ್
ಅವರಿಗೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾಡ್ಕೊಂಡಿವಲ್ಲ ನಮ್ಮ ಪ್ರೋಗ್ರಾಮ್ದಾಗ ಅವು ಮತ್ತು ಕಾರ್ಯಕ್ರಮ ಬದಲಾವಣೆಯ ಕಾರ್ಯಕ್ರಮ ಮತ್ತು ಜಗತ್ತಿನ ಮೂಲ ಅದು ಬದಲಾವಣೆ ಇದ್ದಲ್ಲೇ ಎಲ್ಲರಿಗೂ ಬೆಲೆ ಇರುವುದು. ಈಗ ನಮ್ಮ ಅಕ್ಕಂಗೆರು ವೇದಿಕೆ ಮೇಲೆ ಜಂಪಲಿಸಿ ಬಂದಾರ. ಹೌದು, ಎಲ್ಲರೂ ಎದ್ದು ಬಿಡ್ತಾರಂತೆ. ಎಲ್ಲರೂ ಕಣ್ಣು ತುಂಬಿಕೊಂಡು ಹಂಗ ಎಷ್ಟು ಆನಂದ ಕಟ್ಕೊಂಡ. ಹೌದಾ? ಏನಂದ್ರೆ ಈ ಪ್ರಶಸ್ತಿಯನ್ನು ಗೆದ್ದಂತಹ ಪ್ರಥಮ ಭಾರತೀಯ ಮಹಿಳೆ. ಈ ಪ್ರಶಸ್ತಿ ಯಾಕೆ ಬೇಕಂತ ಅಂತ ಹೇಳಿ ಒಂದು ಸಪರೇಟ್ ಹೆಸರು ಅಂತಂದ್ರೆ ಎಲ್ಲರೂ ಎತ್ತರ ಇರೋರು ಹೋಗ್ತಾರ ಮಿಸ್ ಯೂನಿವರ್ಸಿಗೆ. ಗಿಟ್ಟಿರೋರು ಮಿಸ್ ಯೂನಿವರ್ಸ್ನ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕಂತ ಹೇಳಿ ಹೊಸಾದ್ ಮಾಡ್ಯಾರ ಮಿಸ್ ಯೂನಿವರ್ಸ್ ಪೇಟೆಂಟ್ ಅಂತ ಹೇಳಿ. ವಯಸ್ಸಿನ ಅಂದ್ರೆ ಹೈಟ್ನೇ ಕಮ್ಮಿ ಇದ್ರು ಅವ್ರು ಇದ್ರ ಪಾರ್ಟಿಸಿಪೇಟ್ ಮಾಡ್ಬೋದಂತ. ನೀವು ಹೋಗು ಅಂತಾಳೆ, ಮಾತ್ರ ಅವ್ರನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಇವರು ಮಿಸ್ ಕರ್ನಾಟಕ ರನ್ನರ್ ಅಪ್ ಆಗಿದ್ರು, ಮಿಸ್ ಸೌತ್ ಇಂಡಿಯಾ ಆಗಿದ್ರು, ಮಿಸ್ ಇಂಟರ್ನ್ಯಾಷನಲ್ ಏಷ್ಯಾ ವಿಜೇತರಾಗಿದ್ರು. ಎಲ್ಲದಕ್ಕಿಂತ ದೊಡ್ಡದಂದ್ರ ಈಗ ಸುನೀತಕ್ಕ ಕಾಯಾಗತ್ತಾರ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂತ. ಸುನೀತಕ್ಕನ ಬೆಸ್ಟ್ ಫ್ರೆಂಡ್ ಅವ್ರನ್ನ ಕರ್ಕೊಂಡು ಬಂದ ನಮ್ಮ ಸಭಾದ ಶೋಭೆ ಹೆಚ್ಚು ಮಾಡ್ಯಾರ. ಸುನೀತಾ ಮೂಲಿಮನಿಯವರು ಈ ಮಿಸ್ ಯೂನಿವರ್ಸ್ ಪೇಟೆಂಟ್ ಟೈಟಲ್ ಗೆದ್ದಂತಹ ಡಾಕ್ಟರ್ ಶ್ರುತಿ ಹೆಗಡೆ ಅವ್ರ ಬಗ್ಗೆ ಎಲ್ಲ ವಿವರವನ್ನ ಕೊಡ್ತಾರೆ. ತಮ್ಮ ಸೌಂದರ್ಯ ಮತ್ತು ಚಾತುರ್ಯತೆಯಿಂದ ಇಡೀ ಜಗತ್ತನ್ನೇ ಗೆದ್ದು ಬಂದಿದ್ದಾರೆ. ಇವರು ಮಿಸ್ ಯೂನಿವರ್ಸ್ ಪೇಟೆಂಟ್ ಭಾರತದ ಮೊದಲನೇ ಮಹಿಳೆಯರಾಗಿದ್ದಾರೆ. ಡಾಕ್ಟರ್ ಶ್ರುತಿ ಅವರು ಈ ಸ್ಪರ್ಧೆದಾಗ ಗೆದ್ದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಹೆಮ್ಮೆಯ ವಿಷಯ ಆಗೈತೆ. ಹುಬ್ಬಳ್ಳಾಗಿ ವೈದ್ಯರಾದ KM ಹೆಗಡೆ ಮತ್ತು ಕಮಲಾ ಹೆಗಡೆ ಅವರ ಮಗಳಾಗಿದ್ದಾರೆ. ಡಾಕ್ಟರ್ ಶ್ರುತಿ ಹೆಗಡೆ ಅವರು ಧಾರವಾಡದ SDM ಮೆಡಿಕಲ್ ಕಾಲೇಜ್ನಾಗ ಓದಿ ಈಗ ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ನಾಗ MD ಡರ್ಮಟಾಲಜಿ ಮಾಡ್ತಾ ಇದ್ದಾರೆ. ನಮ್ಮ ಶ್ರುತಿ ಅವರು ಆಡು ಮುಟ್ಟಿದ ಸಪ್ತಿಲ್ಲ ಮತ್ತು ಶ್ರುತಿ ಅವರು ತರಬೇತಿ ಪಡೆದ ಕ್ಷೇತ್ರವಿಲ್ಲ ಅನ್ಬೋದು ನೋಡ್ರಿ.